ಸ್ವಾಮಿಯೇ ಶರಣಮಯ್ಯಪ್ಪ. ಇವತ್ತಿನ ದಿವಸ ನಾವು ನಮ್ಮ ಗುರುಸ್ವಾಮಿಗಳಾದ ಎನ್ ಅಡಿಗ ಅವ್ರ ಬಗ್ಗೆ ಒಂದೆರಡು ಮಾತು ನನ್ನ ಅಭಿಪ್ರಾಯಗಳನ್ನ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಅಂತಂದರೆ, ಮುಂಚೆ ನಮ್ಮ ಮಂಜು ಸ್ವಾಮಿ, ರಮೇಶ್ ಸ್ವಾಮಿ ಎಲ್ಲ ಶಬರಿಮಲೆ ಹೋಗ್ತಾಯಿದ್ರು. ಅವ್ರ ಜೊತೆ ನಾನೊಂದ್ಸಲಿ ಕೇಳಿದೆ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತಂದ್ಬಿಟ್ಟು. ಯಾಕೆ ಅಂತಂದರೆ, ನಾವು ಸುಮಾರು ಕಡೆ ಹೋಗ್ತಾ ಇದ್ವಿ, ನಮಗಲ್ಲಿ ಬ್ಯಾಚ್ಗಳು ಸೆಟ್ ಆಗ್ತಿರಲಿಲ್ಲ. ಒಂದು ಆವಾಗ ಹಾಕ್ಕೊಂಡು ಅವತ್ತೇ ಹೋಗೋದು, 3 ದಿವಸ ಮಾಡೋದು, 9 ದಿವಸ ಮಾಡೋದು ಅಂತ ಮಾಡ್ತಾಯಿದ್ವಿ. ಇಲ್ಲಿ ಯಾತ್ರೆಗೆ ಬರಬೇಕು ಅಂತ ಕೇಳಿದಾಗ, ಇಲ್ಲ ನಮ್ಮಲ್ಲಿ ಬರಬೇಕು ಅಂದರೆ ನೀವು 9 ದಿವಸ ಮಾಲೆ ಹಾಕಬೇಕು, ವ್ರತ ಮಾಡಬೇಕು, ಆಮೇಲೆ ಹಂಗಿದ್ರೆ ಮಾತ್ರ ನಾವು ಕರ್ಕೊಂಡು ಹೋಗೋದು ಅಂತ ಹೇಳಿದ್ರು. ಆಯಿತು, ನಾನು ಬರ್ತೀನಿ ಅಂತೇಳಿ ಹೆಸರು ಬರೆಸ್ದೆ. ಬಂದು ನಮ್ಮ ದೀಪಶ್ರೀ ಹೋಟ್ಲ್ ಹತ್ರ ಬಂದು ನಮ್ಮ ಗುರುಸ್ವಾಮಿಗಳ ಹತ್ರ, ಇಲ್ಲ ನಾನು ಹಿಂಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದಾಗ, ಆಯಿತು ಮಂಜು ಸ್ವಾಮಿ ಹೇಳಿದ್ದಾರೆ ಅಂದರೆ ಬನ್ನಿ ಅಂತ ಹೇಳಿದ್ರು. ಬಂದ ಮೇಲೆ ನಾವು ಬಂದಾಗ ಮೊದಲನೇ ವರ್ಷವೇ ನಾವು ವಿಗ್ರಹ ತಂದು ಈಚೆ ಎಲ್ಲ ಇಟ್ಟು ಮಾಡಿದ್ವಿ. ಆವಾಗ ಗುರುಸ್ವಾಮಿಗಳು ನಮಗೆ ಒಂದು ಉಪದೇಶ ಕೊಟ್ಟರು. ಯಾವ ಥರ ಅಂತಂದರೆ, ಮಾಲೆ ಹಾಕಿದ್ರೆ ಇದೇ ಥರ ಇರಬೇಕು, ಈ ಥರನೇ ವ್ರತ ಮಾಡಬೇಕು, ಇದೇ ಥರ ಹೋಗಬೇಕು ಅಂತ ನಮಗೆ ಪೂರ್ತಿಯಾಗಿ ಗೊತ್ತಾಗಿದ್ದು ನಮ್ಮ ಅಡಿಗ ಸ್ವಾಮಿಗಳಿಂದನೇ ಗೊತ್ತಾಗಿದ್ದು ನಮಗೆ. ಯಾವ ಥರ ಅಂತಂದರೆ, ಅವ್ರು ಮಾಡೋದು ನೇಮ ನಿಷ್ಠೆ ಎಲ್ಲನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರು ನೋಡಿಕೊಂಡು ನಾವು ಸುಮಾರು ಕಲ್ತಿದ್ದೀವಿ. ಅದ್ರ ಜೊತೆಗೆ ಅವ್ರ ಮನೆಯಲ್ಲಿ ಒಂದು ಭಾಗನೇ ಅಯ್ಯಪ್ಪ ಸ್ವಾಮಿಗೋಸ್ಕರ ಮೀಸಲಾಗಿ ಇಟ್ಬಿಟ್ಟಿದ್ದಾರೆ. ಅದರಿಂದನೇ ನಾವೆಲ್ಲ ಅವ್ರು ನೋಡಿ ತುಂಬ ಭಕ್ತಿ ಬಗ್ಗೆ, ಶಬರಿಮಲೆ ಬಗ್ಗೆ ತುಂಬ ತಿಳ್ಕೊಂಡಿದ್ದೀವಿ. ಇನ್ನೊಂದು ವಿಚಾರ ಏನು ಅಂತಂದರೆ, ನಮ್ಮ ಗುರುಸ್ವಾಮಿಗಳಾದ ಎನ್ ಅಡಿಗ ಅವರು ಈ ಸಲ ಬಂದರೆ 36ನೇ ವರ್ಷ ಶಬರಿಮಲೆ ಯಾತ್ರೆ ಮಾಡ್ತಾಯಿದ್ದಾರೆ. ಅವರು 36 ವರ್ಷ ಶಬರಿಮಲೆ ಹೋಗಿದ್ದರು. ಪ್ರತಿ ವರ್ಷವೂ ಅವರು ಕನ್ಯಾಸ್ವಾಮಿಗಳ ಥರ ಅಯ್ಯಪ್ಪ ಸ್ವಾಮಿಯ ಪೂಜೆ ಮಾಡ್ತಾರೆ. ಅದೇ ನಮಗೆ ತುಂಬ ಖುಷಿ. ಅವ್ರು ನೋಡಿ ಅದೇ ನಮಗೊಂದು ಇನ್ಸ್ಪಿರೇಷನ್. ಈ ಥರ ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ, ಅಯ್ಯಪ್ಪ ಎಲ್ಲಿವರೆಗೂ ಕರ್ಕೊಂಡು ಹೋಗ್ತಾನೋ ಅಲ್ಲಿವರೆಗೂ ನಾವು ಅಯ್ಯಪ್ಪನ ಸೇವೆ ಮಾಡ್ತೀವಿ. ನಮ್ಮ ಅಡಿಗ ಸ್ವಾಮಿ ಜೊತೆನೇ ಎಷ್ಟು ದಿವಸ ಹೋಗ್ತಾರೋ ಅಷ್ಟು ದಿವಸ ನಾವು ಜೊತೆ ಯಾತ್ರೆ ಮಾಡ್ತೀವಿ. ನಾವು ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀವಿ. ಸ್ವಾಮಿಯೇ ಶರಣಮಯ್ಯಪ್ಪ.